ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಗೌತಮಿ TS ಸ್ತ್ರೀ 22 ಏಪ್ರಿಲ್ 1995 6:55 ಸಂಜೆ ಶ್ರವಣ ನಕ್ಷತ್ರ ಮಕರ ರಾಶಿ ತುಲಾ ಲಗ್ನದಲ್ಲಿ ಜನನ. ನೋಡಿ, ಶ್ರವಣ ನಕ್ಷತ್ರ ದೊಡ್ಡ ನಕ್ಷತ್ರ ರೀ, ಬಹಳ ದೊಡ್ಡ ನಕ್ಷತ್ರ ಶ್ರವಣ ನಕ್ಷತ್ರ. ಹೌದು, ಟೋಟಲ್ 27 ನಕ್ಷತ್ರಗಳಲ್ಲಿ ಅತಿ ಶ್ರೇಷ್ಠ ನಕ್ಷತ್ರ. ಇದನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೇವೆ ನಾವು. ಸೊ ಇದನ್ನ ಲಕ್ಷ್ಮೀ ಪಾದಕ್ಕೆ ಹೋಲಿಸ್ತೇವೆ, ಹಾಗಾಗಿ ಬಹಳ ಶ್ರೇಷ್ಠ ನಕ್ಷತ್ರ ಅಂತ ಕರಿತೀವಿ ಇದನ್ನ ನಾವು. ಹೌದು, ಅದು ಹೋಗಿ ಹೋಗಿ ಅಷ್ಟಮಿ ದಿನ ಹುಟ್ಟಿದೀವಿ ನೀವು. ಸೊ ಯು ಆರ್ ಮೋಸ್ಟ್ ಲಕ್ಕಿಯೆಸ್ಟ್ ವುಮೆನ್. ಯಾರಿಗೆ? ಗಂಡನಿಗೆ. ಇದು ಮಾತ್ರ ಸತ್ಯ. ಯೋಗನೂ ನೋಡಿ ನೋಡಿ, ಯೋಗ ಸತ್ಯಕ್ಕೆ ಸಾಧ್ಯ ಯೋಗ. ನೀವು ಬೇಕಾದನ್ನ ಮಾಡಬಹುದು ಜೀವನದಲ್ಲಿ. ಹೌದು, ಬೇಕಾದನ್ನ ಸಾಧಿಸಬಹುದು ಅಂತಾನೆ ಅರ್ಥ ಇದು. ಬನ್ನಿ, ಹಾಗಾದರೆ ಜಾತಕದ ಕ್ಷಮಿಸಬೇಕು, ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ಯಾವುದೇ ಜ್ಯೋತಿಷ್ಯ ಕಾರ್ಯಗಳನ್ನು ಮಾಡಬಾರದು ಅಂತ ನಮ್ಮ ಗುರುಗಳ ಅಪ್ಪಣೆ ಆಗಿತ್ತು. ಹಾಗಾಗಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಎಲ್ಲರ ಜಾತಕಗಳನ್ನು ನೋಡ್ತಾ ಇದ್ದೇನೆ. ಹೌದು, ತಪ್ಪಾಗುತ್ತೆ ಆ ರೀತಿ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಾಗ ನಾವು ಕೊಡಬೇಕಾದಂತಹ ಒಂದು ಇದು, ಅದು ಏನು, ರೆಸ್ಪೆಕ್ಟ್. ಅದು ಹೌದು, ಅದನ್ನ ನಾವು ಕೊಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹೌದು, ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ ಹಾಗೂ ಸಾಲ ಮತ್ತು ರೋಗ ರುಜಿನಗಳು. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6 ಇಂದ 24 ಇರಬೇಕು. ಯಾಕಂದ್ರೆ 0 to 10 ಇಯರ್ಸ್ ಅಂತ ಅರ್ಥ ಇದು. ಇದನ್ನ 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. ಹೌದಾ? 6 ಇಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಸಾರಿ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆ ಇದ್ರೆ 100% ಒಳ್ಳೆ ಫಲ ಕೊಡುತ್ತೆ. ಆದ್ರೆ ಉಚ್ಚ, ನೀಚ ಹಾಗೂ ರಾಹು ಕೇತುಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 10 ಕೇಂದ್ರ ಅಂತ ಕರಿತೀವಿ, ಕರೆಕ್ಟಾ? ಅದೇ ರೀತಿ 1, 5, 9 ತ್ರಿಕೋಣ ಅಂತ ಕರೆದ್ರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು ಅಂತ ಕರಿತೇವೆ. ಅದೇ ರೀತಿ 1, 2 ಹಾಗೂ 11 ಇದು ಲಾಭೇಶ, ಇದು ಧನೇಶ ಅಂತ ಕರಿತೇವೆ. 3 50-50, ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಹೌದು, ಹಾಗಾದರೆ ತುಲಾ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು? 1ನೇದೇ ಶುಕ್ರ, ಅವನೇ ಲಗ್ನೇಶ. ನಿಮ್ಮ ದೇವರು ಶುಕ್ರಾಚಾರ್ಯರು, ಭಾರ್ಗವರು ಅಂತ ಅರ್ಥ. ಅದು 2ನೇದು ಶನಿ, ಅತಿ ಶ್ರೇಷ್ಠ 4 ಮತ್ತು 5ನೇ ಭಾವದ ಸ್ವಾಮಿ. ಅದೇ ರೀತಿ ಬುಧ ಅತಿ ಶ್ರೇಷ್ಠ, ಸೂರ್ಯ ಅತಿ ಶ್ರೇಷ್ಠ ನಿಮಗೆ, ಚಂದ್ರ ಅತಿ ಯೋಗಕಾರಕ, ರಾಹು ಕೇತು ಮಿತ್ರರು, ಚೇಲಾಗಳಾದ್ರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ವಿಚಿತ್ರ ಆದ್ರೂ ಸತ್ಯ. ಏನು ಅಂದ್ರೆ ಜಾತಕದ ಇದನ್ನ ಮಾಡೋಣ ಬನ್ನಿ. ಫಸ್ಟ್ ಏನು ಹೇಳಿ, ಇದು ಗ್ರಹಗಳ ಸ್ಥಿತಿ ಅಂತ ತಿಳ್ಕೊಳ್ಳೋಣ. ವಕ್ರೀಯ ನೋಡಿ, ಯಾರು? ಗುರು. ಉಚ್ಚ ಸ್ಥಾನದಲ್ಲಿ ಶುಕ್ರ ನೋಡಿ, ಅಸ್ತಂಗತ ಬುಧ ನೋಡಿ, ನೀಚ ಯಾರು? ಕುಜ. ನೀವು ನೋಡಕ್ಕೆ ಒಂದು ಬಹಳ ದಪ್ಪಿರ್ತೀರ, ಹೌದು, ಇಲ್ಲ ಅಂದ್ರೆ ವಿಪರೀತ ಆರೋಗ್ಯದ ಸಮಸ್ಯೆ ಅಂಕರು ಕಡೆ ಕಡತ್ತೆ ನಿಮಗೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಆದ್ರೆ ಉಚ್ಚ ಸೂರ್ಯ ನೋಡಿ, ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಸೂರ್ಯ ಮತ್ತು ಚಂದ್ರ ಯಾರ ಜಾತಕದಲ್ಲಿ ಉಚ್ಚರಿರ್ತಾರೋ ಅವ್ರು ಬಹಳ ಲಕ್ಕಿ ಅಂತ ಹೇಳ್ತೀನಿ ನಾನು. ದಿನನಿತ್ಯ ಕಣ್ಣಿಗೆ ಕಾಣುವ ದೇವರು. ಕ್ಷಮಿಸಬೇಕು ಗಿರೀಶ್ ಬಾಬು ಅವರೇ, ಪ್ರಾಣ ಪ್ರತಿಷ್ಠಾಪನೆ 11 ದಿನದಿಂದ ಉಪವಾಸ ಅದು ಇದು ಬಹಳ ಇರುತ್ತೆ. ನಾವು ಸಲ್ಲಿಸಬೇಕಾದಂತಹ ರಾಮನಿಗೆ ಗೌರವ ಅದು. ಈಗ ರಾಮ ಪ್ರತಿಷ್ಠಾಪನೆ ಆಯಿತು, ನಾನು ನಿಮಗೆ ಜಾತಕ ತಗೊಂಡೆ, ಕರೆಕ್ಟಾ?
ನೀವು ಏನ್ ತಿಳ್ಕೊಂಡಿದ್ರೋ ಏನೋ, ಆದ್ರೆ ನಾನು ಹೆಚ್ಚಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಇನ್ಮೇಲೆ ಮಾಡ್ತೀನಿ, ನೋ ಪ್ರಾಬ್ಲಮ್. ಎನಿ ಟೈಮ್ ಫೋನ್ ಮಾಡಿ. ಇವರು ಗಿರೀಶ್ ಅವರೇ ಬೇಜಾರಾಗಬೇಡಿ, ಯಾಕಂದ್ರೆ 500 ವರ್ಷಗಳ ಮೂಲ ರೀ ನಮ್ಗೆ. ರಾಮನೇ ಮೂಲ, ನಮ್ಗೆ ಮೂಲ. ಎರಡೇ ಕಡೆ ಇರುವುದು ಮೂಲ ರಾಮ. ಒಂದು ಮಂತ್ರಾಲಯದಲ್ಲಿದೆ, ಇನ್ನೊಂದು ಅಯೋಧ್ಯೆಯಲ್ಲಿದೆ, ಮತ್ತೆ ಬೇರೆ ಎಲ್ಲೂ ಇಲ್ಲ. ಮಂತ್ರಾಲಯದಲ್ಲೂ ಮೂಲ ರಾಮ ಇದ್ದಾನೆ. ಯಾಕಂದ್ರೆ ರಾಮನೇ ಪ್ರತಿಷ್ಠಾಪನೆ ಮಾಡಿರುವಂತ ರಾಮನ ಮೂರ್ತಿ ಅದು. ಬನ್ನಿ, 1ನೇ ಮನೆಯಲ್ಲಿ ರಾಹು ಯಾವ ರೀತಿ ಫಲ ಕೊಡ್ತಾನೆ ನೋಡಿ. 1, 4, 7, 10. ಸೊ 10ನೇ ಮನೆಯಲ್ಲಿ ನೀಚ ಕುಜ, 1ನೇ ಮನೆಯಲ್ಲಿ ರಾಹು, ಇಲ್ಲಿ ಎಸ್ಪೆಷಲಿ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ರಾಹು ಕೆಟ್ಟವನೇ ಇಲ್ಲಿ ನೋಡಿ. ಕೇತು 7ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಅರ್ಥ. ಇದು ಏನು? ಕಾಳಸರ್ಪ ದೋಷ ಇದೆ ಅಂತ ಅರ್ಥ. ಹೌದು, ಕಾಳಸರ್ಪ ದೋಷ ಒಳ್ಳೇದಲ್ಲ ಸರ್. ಐ ಆಮ್ ವೆರಿ ಸಾರಿ. ನೀವೆಷ್ಟು ನೀವು ನಿಮ್ಮ ಹೆಸರಲ್ಲಿ ಯಾವುದೂ ಬಿಸ್ನೆಸ್ ನಡೆಯಲ್ಲ, 1ನೇದ್ದು. 2ನೇದ್ದು ನಿಮ್ಮ ಆರೋಗ್ಯದ ಸಮಸ್ಯೆ ವಿಪರೀತ ಕಾಣುತ್ತೆ. 3ನೇದ್ದು ಫೈನಾನ್ಸಿಯಲ್ ಡಿಸ್ಪ್ಯೂಟ್ಸ್ ಭಾಳ ಬರುತ್ತೆ. ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರ್ಬೋದು, ಆರೋಗ್ಯದ ಸಮಸ್ಯೆ ಬರ್ಬೋದು. ಇಲ್ಲ ಅಂತಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರಲ್ಲೇ ಪ್ರಾಪರ್ಟಿ ಆಗಲಿ ಅಥವಾ ಡಿಪಾಸಿಟ್ಸ್ ಆಗಲಿ ಅಥವಾ ಈ ಶೇರ್ ಮಾರ್ಕೆಟ್ ಆಗಲಿ ಇವನ್ನ ಯಾವ ಮಾಡ್ಕೋಬೇಡಿ. ಯಾಕಂದ್ರೆ 10ನೇ ಮನೆಯಲ್ಲಿ ನೀಚ ಕುಜ ಇದ್ದಾನೆ, ಬಹಳ ಕೆಟ್ಟವನು, ಅವನು ವಿರೋಧಿ, ಶುಕ್ರನ ಅತಿ ದೊಡ್ಡ ವಿರೋಧಿ ಅವನು. ಹೌದು, ದೇವಗಣಗಳ ಸೇನಾಧಿಪತಿ ಕುಜ, ಗುರುವಿನ ಶಿಷ್ಯ, ವಿಪರೀತ ಸ್ಟ್ರಾಂಗ್ ಅವನು. ಸೂರ್ಯನ ಅಗದಿ ವಿಪರೀತ ಪ್ರೇಮಿ ಅವನು. ಸೊ ಇಲ್ಲಿ ಕುಜ ನಿಮ್ಗೆ ಸಾಧ್ಯನೇ ಇಲ್ಲ. ತುಲಾ ಲಗ್ನಕ್ಕೆ ಕುಜ ಒಳ್ಳೇದು ಮಾಡೋದಿಲ್ಲ. ಅದು ಹೋಗಿ 10ನೇ ಮನೆಯಲ್ಲಿ ತಂದೆಯನ್ನ ಕಳ್ಕೋತೀರಿ, ಇಲ್ಲ ತಂದೆಯಿಂದ ದೂರ ಆಗ್ತೀರಿ, ಇಲ್ಲ ತಂದೆಯ ಆರೋಗ್ಯ ಹಾಳಾಗ್ಬೋದು, ಇಲ್ಲ ತಂದೆಯಿಂದ ದೂರ ಆಗ್ಬೋದು. ಇವೆಲ್ಲ ಆಗೋ ಚಾನ್ಸಸ್ ಭಾಳ ಇದೆ. ಇಲ್ಲ ತಂದೆಗೆ ವೈಮನಸ್ಸಾಗ್ಬೋದು, ಅಥವಾ ಸಣ್ಣ ವಯಸ್ಸಿನಲ್ಲೇ ತಂದೆನ ಕಳ್ಕೋಬಹುದು. ಇವೆಲ್ಲ ಆಗುತ್ತೆ 10ನೇ ಮನೆಯಲ್ಲಿ ಕುಜ ನೀಚ ಆದರೆ. ನಿಮ್ಮ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಏನಾಗಿದೆ ನನಗೆ ಗೊತ್ತಿಲ್ಲ. ಬಟ್ ಒಂದು ಕಾಳಸರ್ಪ ದೋಷಕ್ಕೆ ನೀವು ದಯವಿಟ್ಟು ನಾನು ಹೇಳೋದಷ್ಟೇ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಹೌದು, ಬನ್ನಿ. 1ನೇ ಮನೆಯ ಸ್ವಾಮಿ ಶುಕ್ರ 6ರಲ್ಲಿರೋದ್ರಿಂದ ಸ್ವಲ್ಪ ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಗಟ್ಟಿಯಾಗಿರೋದಿಲ್ಲ. ಗುಣಗಳು ಓಕೆ, ವಿಚಾರಗಳು ಸ್ವಲ್ಪ ಕಷ್ಟಕರ ವಿಚಾರಗಳನ್ನೇ ಮಾಡ್ತೀರಿ. ವಿಚಾರವಂತರು, ಬಹಳ ವಿಪರೀತ ಟೆನ್ಷನ್ ತಗೊಳ್ಳೋ ಕೆಲಸ ಮಾಡ್ತೀರಿ. ಅದು ಅಲ್ಲದೆ ನಿಮ್ಗೆ ಒಳ್ಳೆ ವಿಚಾರಗಳಲ್ಲಿ ಆಸಕ್ತಿ ಕಡಿಮೆ ಇರುತ್ತೆ. ಫಿಸಿಕಲಿ ಒಂದು ಸ್ವಲ್ಪ ವೀಕ್ ಇದ್ರೂ ಆಶ್ಚರ್ಯ ಪಡುವಂಗಿಲ್ಲ. ಆಶೆ ಆಕಾಂಕ್ಷೆಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಈಡೇರೋದಿಲ್ಲ. ಅದು ಅಲ್ಲದೆ ಇಮೇಜ್ ಬೆಳೆಸ್ಕೊಳ್ಳೋದಿಲ್ಲ. ಬುದ್ಧಿವಂತಿಕೆಯಿಂದ ನಡೀತೀರಿ. ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ. ಆದರೆ ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ಇರುತ್ತೆ ನಿಮಗೆ, ವಿಪರೀತ ಕೋಪದ ವ್ಯಕ್ತಿತ್ವ ಇರುತ್ತೆ. ಸೊ ದಯವಿಟ್ಟು ನಾನು ಹೇಳೋದನ್ನ ತಿಳ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ ನೋಡಿ, ಇಲ್ಲಿ 7ನೇ ಮನೆಯಲ್ಲಿ ಸರ್ಪದೋಷ ಆಗಿದೆ. ಹಾಗಾಗಿ ಎಲ್ಲವೂ ತೊಂದರೆ. 2ನೇ ಮನೆಯಲ್ಲಿ ಗುರು, ಯಾರಿವನು 6ನೇ ಭಾವದ ಸ್ವಾಮಿ, 2ನೇ ಮನೆಯಲ್ಲಿ ಬೇಡ ಅವರಿಗೆ. ಯಾವುದೇ ವ್ಯವಹಾರಗಳು ನಿಮ್ದು ನಡೆಯುವುದಿಲ್ಲ. ಯಾಕಂದ್ರೆ ಕುಜ ನೀಚ ಇದ್ದಾನೆ. ನಿಮ್ಮ ಬಿಹೇವಿಯರ್ ವ್ಯತ್ಯಾಸ ಕಂಡು ಬರುತ್ತೆ. ಒಳ್ಳೆ ಹ್ಯಾಬಿಟ್ಸ್ ನಿಮ್ಗೆ ಇರುವುದಿಲ್ಲ. ನಿಮ್ಮ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ. ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿ ಇರೋದಿಲ್ಲ. ಸಂಬಂಧಿಗಳಿಗೆ ಸಹಾಯ ನೀವು ಮಾಡೋದಿಲ್ಲ. ಸಂಬಂಧಿಗಳು ನಿಮ್ಮನ್ನ ವಿರೋಧ ಮಾಡ್ತಾರೆ. ಹಣವನ್ನು ಸೇವೆ ಮಾಡ್ಕೊಳ್ಳೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟಕರ ಆಗುತ್ತೆ. ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋ ನಡೆಯುವುದಿಲ್ಲ. ಮೊದಲು ಇನಿಷಿಯಲ್ ಸ್ಟಡೀಸು ಅಷ್ಟು ಹೇಳ್ಕೊಳ್ಳೋಷ್ಟು ಆಗೋದಿಲ್ಲ. ನಿಮ್ಮ ಮಾತಿನ ದಾಟಿಯಲ್ಲಿ ರಫ್ನೆಸ್ ಇರುತ್ತೆ, ಟಫ್ನೆಸ್ ಇರುತ್ತೆ. ಯಾಕಂದ್ರೆ 6ನೇ ಮನೆ ಸ್ವಾಮಿ ಅವನು. ಬಟ್ ನೀವು ಯಾವುದೂ ವ್ಯವಹಾರ ಮಾಡಲ್ಲ ಅಂದ್ರೆ, ತಟಸ್ಥ ಇರ್ತೀರಂದ್ರೆ, ನಿಮ್ಮ ಮನೆಯವರೇ ಎಲ್ಲ ನೋಡ್ಕೋತಾರಂದ್ರೆ ಇದು ನಿಮಗೆ ಯಾವುದೂ ಎಫೆಕ್ಟ್ ಆಗೋದಿಲ್ಲ. ಇದು ಕಟ್ಟಿಟ್ಟ ಬುದ್ಧಿ. ದಯವಿಟ್ಟು ಯಾರಿಗೂ ಹಣ ಗಿಣ ಕೊಡಬೇಡಿ, ವಾಪಸ್ ಬರಲ್ಲ ಬೇಗ, ಸಾಧ್ಯನೇ ಇಲ್ಲ. ನೋಡಿ, 4ನೇ ಮನೆಯಲ್ಲಿ ಚಂದ್ರ. 4ನೇ ಮನೆಯಲ್ಲಿ ಚಂದ್ರ ಬಂದ್ರೆ ಕೊಟ್ಟ ಮನೆಗೆ ಬಹಳ ಒಳ್ಳೆಯದ್ರಿ. ಕೊಟ್ಟ ಮನೆಗೆ, ಮದುವೆ ಮಾಡಿಕೊಂಡ ಮನೆಗೆ ಬಹಳ ಒಳ್ಳೆಯದು 4ನೇ ಮನೆಯಲ್ಲಿ ಚಂದ್ರ ಬಂದ್ರೆ. ಹಾಗಾಗಿ 4ನೇ ಮನೆ ಚಂದ್ರ, 4ನೇ ಮನೆ ಶುಕ್ರ ಯಾವತ್ತಿದ್ರೂ ಜೀವನವನ್ನು ಬಹಳ ತಣ್ಣಗಾಗಿಟ್ಟುಕೊಳ್ಳುತ್ತೆ.
ಸೊ ಬನ್ನಿ ಇಲ್ಲಿ ಹೇಳ್ತೇನೆ ನಾನು ನಿಮಗೆ. ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ 10ನೇ ಮನೆ ಸ್ವಾಮಿಯವನು 4ನೇ ಮನೆಯಲ್ಲಿ ಬಂದಿದ್ದಾನೆ. ಇಲ್ಲಿ 4 ಮತ್ತು 10ನೇ ಭಾವದ ಎರಡೂ ಫಲವನ್ನು ಕೊಡ್ತಾನೆ. ಹೌದು, ಬಟ್ ದೃಷ್ಟಿಯಿಂದ ನೀಚಭಂಗ ಆಗ್ತದೆ ಅಂತ ಹೇಳ್ತಾರೆ ಒಬ್ಬೊಬ್ರು. ಅದು ನನಗೆ ಗೊತ್ತಿಲ್ಲ. ನೀವು ಒಳ್ಳೆ ಅದನ್ನ ಎಲ್ಲಿ ಓದಿಲ್ಲ ನಾನು. ದೃಷ್ಟಿಯಿಂದ ನೀಚಭಂಗ ಆಗುದಿಲ್ಲ. ಯಾಕಂದ್ರೆ ಚಂದ್ರನ ಮನೆಯಲ್ಲಿ ಕುಜ ನೀಚನಾಗ್ತಾನೆ ಒಪ್ಕೋತೀನಿ. ಅದೇ ಚಂದ್ರ ಕುಜನನ್ನ ನೋಡುವಾಗ ನೀಚಭಂಗ ಆಗುತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ಮೈಂಡ್. ಇಲ್ಲಿ ನನಗೆ ಗೊತ್ತಿಲ್ಲ ಸರ್, ಸಾರಿ, ನಮಗೆ ಗುರುಗಳು ಹೇಳ್ಕೊಟ್ಟಿಲ್ಲ. ಇಲ್ಲಿ 4 ಮತ್ತು 10ನೇ ಭಾವದ ಫಲವನ್ನು ಅನುಭವಿಸ್ತೀರಿ, ಪ್ಲಸ್ ಕುಬೇರ ಯೋಗನೂ ಆಗುತ್ತೆ. ಇಲ್ಲಿ ಹೌದು, ತಾಯಿಯ ಜೊತೆಗೆ ವಿಪರೀತ ಒಳ್ಳೆ ಬಾಂಧವ್ಯ ಮತ್ತು ಸಂಬಂಧ ಇರುತ್ತೆ ನಿಮ್ದು. ಯಾವುದೇ ವ್ಯವಹಾರ ಮಾಡಿ 100% ಪಾಸ್ ಆಗ್ತೀರಾ. ಅದು ಅಲ್ಲದೆ ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಹೊತ್ಕೋತೀರಾ. ನೆಮ್ಮದಿಯ ಬದುಕನ್ನು ಬದುಕ್ತೀರಾ. ಸುಖಮಯ ಜೀವನ ಸಾಗಿಸ್ತೀರಾ. ಒಳ್ಳೆ ಪ್ರಾಪರ್ಟಿ ಮಾಡ್ತೀರಾ. ಹೈಯರ್ ಎಜುಕೇಶನ್ ಮಾಡ್ತೀರಾ. ಕಂಫರ್ಟಬಲ್ ಆಗಿ ಮೂವ್ ಆಗುವುದಲ್ಲದೆ ಮನೆಯ ಸ್ಥಿತಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ. ಸ್ಟೈಲ್ ಆಫ್ ಲಿವಿಂಗ್ ಹೈ ಲೆವೆಲ್ ಇರ್ತೀರಾ. ಮನೆಗೆ ಬಂದವ್ರನ್ನ ಬಹಳ ಪ್ರೀತಿಯಿಂದ ನೋಡ್ಕೋತೀರಾ. ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಾ. ಮೂವಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟಿಯನ್ನ ಖರೀದಿ ಮಾಡುವುದಲ್ಲದೆ ಹೊಲ ಮನೆ ಎಲ್ಲವನ್ನು ಆಸ್ತಿ ಆಭರಣಗಳನ್ನು ಖರೀದಿ ಮಾಡ್ತೀರಾ. ಇದು 4ನೇ ಭಾವದ ಫಲ. ಅದೇ ರೀತಿ 10ನೇ ಭಾವದ ಫಲ, ನೀವು ಮಾಡುವಂತ ಕೆಲಸ ನಿಮಗೆ ಬಹಳ ಇಷ್ಟ ಇರುತ್ತೆ. ಕೆಲಸದ ವಿಧಾನ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಗೆಲುವು ಕಾಣ್ತೀರಾ. ಕೆಲಸದಲ್ಲಿ ಲಾಭ ನೋಡ್ತೀರಾ. ತಂದೆಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ. ಪ್ರೇಮ ಇರುತ್ತೆ. ಮಾನ ಪ್ರತಿಷ್ಠೆ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಆರೋಗ್ಯಕರ ಐಶ್ವರ್ಯ ಮತ್ತು ಸಂಪತ್ತನ್ನು ಗಳಿಸ್ತೀರಾ. ಇದು 10ನೇ ಭಾವದ ಫಲ. ಚಂದ್ರ ಕೊಡುವಂತ ಯುಗ. ಬಟ್ 4ನೇ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಸ್ವಲ್ಪ ಆರೋಗ್ಯದ ತೊಂದರೆ ಹಗಲಿ ಮುಗ್ಲಿ ಕಾಡ್ತಾ ಇರುತ್ತೆ. ಕಾರಣ ಇದು ಶನಿಯ ಮನೆ ಆಗಿದ್ರಿಂದ ಇಲ್ಲಿ ಚಂದ್ರ ಬರೋದ್ರಿಂದ ವಿಷಯೋಗ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಆರೋಗ್ಯದ ಸಮಸ್ಯೆ ನಿಮ್ಗೆ ಇದ್ದೇ ಇರುತ್ತೆ. ಒಂದು ಯಾವುದಾದ್ರೂ ಒಂದು ರೋಗ ಕಂಟಿನ್ಯೂಟಿ ಇರುತ್ತೆ. ಹೌದು, ಕಂಟಿನ್ಯೂಟಿ ಇರುತ್ತೆ. ಆ ರೋಗ ಏನ್ ಮಾಡಿದ್ರು ಅದು ಲಾಂಗ್ ಟರ್ಮ್ ತನಕ ಇರುತ್ತೆ. ಲಾಂಗ್ ಟರ್ಮ್ ನೀವು ಏನ್ ಮಾಡಬೇಕು, ಟ್ಯಾಬ್ಲೆಟ್ ಅನ್ನು ತಗೊಳ್ಳುವಂತ ಪರಿಸ್ಥಿತಿ ಬರುತ್ತೆ ನಿಮಗೆ. ಶನಿ ನೋಡಿ 5ನೇ ಭಾವದಲ್ಲಿ ಶನಿ. 5ನೇ ಭಾವದ ಶನಿ, ವಾವ್ ನೋಡಿ. 5ನೇ ಭಾವದಲ್ಲಿ ಸ್ವಂತ ಮನೆಯಲ್ಲಿ ಸ್ವಲ್ಪ ಜುಗುಣತನ ಇರುತ್ತೆ ನಿಮಗೆ. ಹಣ ಅಷ್ಟು ಹೇಳ್ಕೊಳ್ಳೋಷ್ಟು ಖರ್ಚು ಮಾಡಲ್ಲ ನೀವು. ಹಣ ಕೊಡ್ಬೇಕಂದ್ರೆ ಅಷ್ಟು ಬೇಗ ನೀವು ಬಿಚ್ಚಲ್ಲ. ಹೌದು ನೋಡಿ, 5ನೇ ಮನೆ ಒಳ್ಳೆ ಎಜುಕೇಶನ್ ಇರುತ್ತೆ. ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನು ಅನುಭವಿಸ್ತೀರಿ. ಒಳ್ಳೆ ಮಕ್ಕಳು ಹುಟ್ಟಿರ್ತಾರೆ. ಮಕ್ಕಳಿಂದ ಒಳ್ಳೆ ಜೀವನವನ್ನು ತೆಗಿತೀರಿ. ಅವರಿಂದ ಎಲ್ಲ ರೀತಿಯ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯುವುದಲ್ಲದೆ ಸಂಪತ್ತು ಐಶ್ವರ್ಯ ಅವರ ಯಶಸ್ಸನ್ನು ನೋಡ್ತೀರಿ. ನೀವು ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಒಳ್ಳೆ ಪಾಪ್ಯುಲಾರಿಟಿಯಿಂದ ಜೀವನ ಮಾಡ್ತೀರಿ. ಎಲ್ಲರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಗಂಡ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡೆಯುವುದಲ್ಲದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಣ್ಣು ಮುಚ್ಚಿ ಪಾಸ್ ಆಗ್ತೀರಿ. ಸುಖ ಶಾಂತಿಯಿಂದ ಬದುಕ್ತೀರಿ. ಕಷ್ಟಗಳನ್ನು ಹೊಡೆದೋಡಿಸ್ತೀರಿ. ಸಾಧನೆಗೆ ದಾರಿ ಮಾಡ್ಕೋತೀರಿ. ಒಳ್ಳೆ ಗುಣಗಳನ್ನು ಬೆಳೆಸ್ಕೋತೀರಿ. ಪಬ್ಲಿಕ್ ಅಲ್ಲಿ ಒಂದು ಒಳ್ಳೆ ಮರ್ಯಾದೆಯನ್ನು ತಗೋತೀರಿ. ನೀವು ಒಳ್ಳೆ ರಿಸ್ಪೆಕ್ಟಬಲ್ ಆಗಿರ್ತೀರಿ ಪಬ್ಲಿಕ್ ಅಲ್ಲಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಶುಕ್ರ 6ನೇ ಮನೆಯಲ್ಲಿ ನೋಡಿ, ಶುಕ್ರ 6ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ. ಒಂದ್ ವೇಳೆ ಅವನು ಏನಾದರೂ ಉಚ್ಚನಾಗಿರ್ಲಿಲ್ಲ ಅಂದಿದ್ರೆ ಅವನು ಸುಮ್ಮನೆ ಕೂಡ್ತಿರ್ಲಿಲ್ಲ. ಅವನು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅವನು ಇಲ್ಲಿ ತಟಸ್ಥನಾದ. ಏನಾದ? ತಟಸ್ಥನಾದ. ಹೌದು, ಇಲ್ಲೇ ತಟಸ್ಥನಾದ. ಸೊ 4ನೇ ಮನೆಯ ಹಾಗೂ 5ನೇ ಮನೆ ನೋಡಿ. 4ನೇ ಮನೆಯಲ್ಲಿ ಚಂದ್ರ ಕುಬೇರ ಯೋಗ ಜನರೇಟ್ ಮಾಡಿದ, ಕರೆಕ್ಟಾ? 5ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗವನ್ನು ಜನರೇಟ್ ಮಾಡಿದ. ನೋಡಿ, ಎರಡೂ ರಾಜಯೋಗಗಳು ಅತಿ ದೊಡ್ಡ ರಾಜಯೋಗಗಳು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ಸಂಪತ್ತು ಐಶ್ವರ್ಯ ದಾಂಪತ್ಯ ಹಾಗೂ ವಿದ್ಯೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಒಳ್ಳೆ ದಾಂಪತ್ಯದಲ್ಲಿದ್ದೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮಗೆ. ಯಾರ ಜಾತಕದಲ್ಲಿ ಕುಬೇರ ಯೋಗ ಮತ್ತು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಒಳ್ಳೆ ಗಂಡ ಮಕ್ಕಳು
ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ನೀತಿ, ರೀತಿ, ಆಸ್ತಿ ಎಲ್ಲವನ್ನು ಕೊಡುವುದಲ್ಲದೇನೆ ದೇವರು ನಿಮ್ಮನ್ನು ಬಹಳ ಆರೋಗ್ಯವಾಗಿ ಹಾಗೂ ಆರೋಗ್ಯ ಹಾಗೂ ಒಳ್ಳೆಯ ಆಯುಷ್ಯನ್ನು ಕೊಟ್ಟು ನಿಮ್ಮನ್ನು ಕಾಪಾಡುವುದರಲ್ಲಿ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ. ಇದುವೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದ ಫಲ. ಹೌದು, ಬಹಳ ಒಳ್ಳೆಯದು ಇದು. ಐ ಆಮ್ ಟೆಲ್ಲಿಂಗ್, ಬಹಳ ದೊಡ್ಡ ರಾಜಯೋಗ ಇದು. 6ನೇ ಮನೆಯಲ್ಲಿ ಶುಕ್ರ ಏನಾಗ್ತಾನೆ ಅಂದ್ರೆ ತಟಸ್ಥನಾಗಿ ಬಿಡ್ತಾನೆ. ಈ ಕಾಂಟ್ ಡು ಎನಿಥಿಂಗ್. ಇತ್ತ ಕೆಟ್ಟದ್ದು ಮಾಡಲ್ಲ, ಇತ್ತ ಒಳ್ಳೇದು ಮಾಡಲ್ಲ. ಬಟ್ ರಾಹು ಮಾತ್ರ ನಿಮ್ಮನ್ನು ದಾರಿ ತಪ್ಪಿಸ್ತಾನೆ, ಅನಾರೋಗ್ಯಕ್ಕೆ ಈಡ್ ಮಾಡ್ತಾನೆ, ಚಸ್ಮಾ ಕೊಡಿಸ್ತಾನೆ, ಇಲ್ಲಾಂದ್ರೆ ತಲೆಯಲ್ಲಿ ಏನಾದರೂ ಒಂದು ಕುತ್ತಿಗೆ ಮೇಲ್ಗಡೆ ಭಾಗದಲ್ಲಿ ಏನಾದರೂ ಒಂದು ತೊಂದರೆಯನ್ನು ಅನುಭವಿಸ್ತೀರ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಬನ್ನಿ, ಇಲ್ಲೇ 11ನೇ ಭಾವದ ಸ್ವಾಮಿ ಹಾಗೂ 9ನೇ ಭಾವದ ಸ್ವಾಮಿ 7ನೇ ಮನೆಯಲ್ಲಿದ್ದಾರೆ ನೋಡಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಏನು ಅಂದ್ರೆ, ಇಲ್ಲಿ ಕೇತು ಶಾಂತಿ ಆಗಲಿಲ್ಲ ಅಂದ್ರೆ, ನೀವು ಹೊಸದಾಗಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ ನನಗೆ, ನಾವು ಒಪ್ಪನ್ನ ಹೇಳ್ತಾ ಇದ್ದೀನಿ, ಇಲ್ಲಿ ಕೇತು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ದಾಂಪತ್ಯಕ್ಕೆ ಹೊಡೆತ ಬಿಡೋದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಗ್ರಹಣ ದೋಷನೂ ಆಗುತ್ತೆ ಹಾಗೂ ಜಡತ್ವ ದೋಷನೂ ಆಗುತ್ತೆ, ಆರೋಗ್ಯದ ಸಮಸ್ಯೆ, ನಿಮ್ಮ ಯಜಮಾನಿಗೆ ತೊಂದರೆ ಆಗುತ್ತೆ. ಹೌದಾ? ದಯವಿಟ್ಟು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ರಾಹು ಮತ್ತು ಕೇತು ಶಾಂತಿ ಮಾಡ್ಕೊಳ್ಳಿ. ಇಲ್ಲಿ ಗ್ರಹಣ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಲ್ಲದೆ ಜಡತ್ವ ದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ. ಹೌದು ಹೌದು ನೋಡಿ, 11, 9, 7 3 ಭಾವದ ಫಲ. ಅತಿ ದೊಡ್ಡ ರಾಜಯೋಗ ಅಂದ್ರೆ ಯಾವುದಪ್ಪ ಅಂದ್ರೆ ಇಲ್ಲಿ ಬುಧ ಆದಿತ್ಯ ರಾಜಯೋಗ ಬರುತ್ತೆ. ದೊಡ್ಡ ರಾಜಯೋಗ ಅದು. ಹೌದು, ನೀವು ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಅಸ್ತಂಗತ ಆಗಿದ್ದಾನೆ ಬುಧ ಆದಿತ್ಯ ರಾಜಯೋಗ. ಹೌದಾ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನೀವು ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗ್ತೀರ, ಕಾರಣ ಬುಧ ಆದಿತ್ಯ ರಾಜಯೋಗ. ಆದ್ರೆ ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕ್ಲೇಬೇಕು. ನೀವು ಹಾಕ್ಲಿಲ್ಲ ಅಂದ್ರೆ ನಡೆಯಲ್ಲ. ಯಾಕಂದ್ರೆ 9ನೇ ಭಾವ ಆರೋಗ್ಯದ ಸಮಸ್ಯೆ ಕಾಡುತ್ತೆ ನಿಮ್ಗೆ. ನೀವು ಪಚ್ಚೆ ಹಾಕೊಂಡ್ರಿ ಅಂದ್ರೆ ಆರೋಗ್ಯದ ಸಮಸ್ಯೆ ಕಾಡಲ್ಲ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಈಗ ಏಜ್ ಎಷ್ಟು? 28 ಏಜು ನಿಮ್ಗೆ. ಅವನ ಮುಂದೆ 30 ಆದ್ಮೇಲೆ ತೊಂದರೆ ಬಂದೇ ಬರುತ್ತೆ. ಅದ್ರ ಯು ಕೆನಾಟ್ ಜಡ್ಜ್ ಎಟ್ ಆಲ್. ಹೌದು. ಸೊ 7ನೇ ಭಾವದ ಫಲವನ್ನು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಇಲ್ಲಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ನೀವು. ಒಳ್ಳೆ ಗಂಡ ಸಿಗ್ತಾನೆ, ವಿಪರೀತ ಒಳ್ಳೆ ಗಂಡ ಸಿಗ್ತಾನೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯ ಬರುವ ದುಡ್ಡು ಯಾವತ್ತೂ ನಿಲ್ಲಲ್ಲ. ಯಾವುದೇ ಪಾರ್ಟ್ನರ್ಶಿಪ್ ಮಾಡಿ 100ಕ್ಕೆ 100 ಲಾಭ ಪಡಿತೀರಾ. ಒಳ್ಳೆ ನಿಮ್ಮ ನಡವಳಿಕೆ, ದಿನನಿತ್ಯದ ನಡವಳಿಕೆ, ಒಂದು ದಿನ ಬಡತನ, ಒಂದಿನ ಸೌಕರ್ತನ ಅಲ್ಲ, ಒಂದೇ ಲೆವೆಲಲ್ಲಿ ಜೀವನ ಆಗುತ್ತೆ. ನೀವು ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ಪಡಿತೀರಿ. ಇಲ್ಲ ಅಂತಂದ್ರೆ ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರು ಮಾಡ್ತೀರಿ. ಇದು 7ನೇ ಭಾವದ ಫಲ. ನೋಡಿ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಒಳ್ಳೆ ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಎಲ್ಲಾ ಹಂತಗಳಲ್ಲೂ ಗೆಲುವನ್ನು ಸಾಧಿಸುವುದಲ್ಲದೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತೀರಿ. ಮತ್ತು ಧರ್ಮದ ಕೆಲಸ ಮಾಡ್ತೀರಿ, ಒಳ್ಳೆ ಫ್ಯೂಚರ್ ಬೆಳೆಯುತ್ತೆ. ಇಲ್ಲಿ ಬೇಕಾಗಿರೋದು ಏನು ಅಂದ್ರೆ ಪಚ್ಚೆ ಹಾಕ್ಲೇಬೇಕಮ್ಮ. ನಿಮ್ಮ ಮನೆಯೊಳಗೆ ನಾನು 14 ಕ್ಯಾರೆಟ್ ಇದನ್ನು ಸಜೆಸ್ಟ್ ಮಾಡಿದ್ದೀನಿ. ಏನು? ಸೂರ್ಯ. ಯಾಕಂದ್ರೆ ಬುಧ ನೀಚ ಇದ್ದಾನಲ್ಲಿ. ನೋಡಿ, ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇದೆ ನಿಮ್ದು. ಲಾಭದಲ್ಲಿ ಜೀವನ ಮಾಡ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ. ಏನೇ ಆಶೆ ಆಕಾಂಕ್ಷೆಗಳಿರಲಿ ಅದನ್ನು ಈಡೇರಿಸ್ಕೋತೀರಿ, ಹಂತ ಹಂತವಾಗಿ ಬೆಳಿತೀರಿ, ದುಡ್ಡು ಆಭರಣವನ್ನು ಗಳಿಸ್ಕೋತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ಲದೆ ಒಳ್ಳೆ ಮಿತ್ರರು ಇರ್ತಾರೆ ನಿಮಗೆ. ಒಂದ್ ವೇಳೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಯಜಮಾನರಿಗೆ ತೊಂದರೆ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತವೆ. ಯಾಕಂದ್ರೆ ಅಲ್ಲಿ ಗ್ರಹಣ ದೋಷ ಆದ್ರೆ ನಿಮ್ಮ ಯಜಮಾನರಿಗೆ ಬಹಳ ತೊಂದರೆ ಆಗುತ್ತೆ. ಅದು ನಿಮ್ಮಿಂದ. ಒಬ್ಬರ ಜಾತ ಒಬ್ಬರಿಗೆ ಲಿಂಕ್ ಇರುತ್ತೆ. ನೆನಪಿಟ್ಕೊಳ್ಳಿ. ನನಗೆ ಗಜಕೇಸರಿ ಯೋಗ ಇರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರೆ.
ಒಬ್ಬರಿಗೆ ಗತಿ ಕಳಿಸ್ತಾರೆ, ಒಬ್ಬರಿಗೆ ಬುಧಾದಿತ್ಯ ರಾಜಯೋಗ ಇದ್ಬಿಟ್ರೆ ಮುಗಿದೋತು, ಅವ್ರು ಇಡೀ ಮನೆಯೇ ಸುಖವಾಗಿರುತ್ತೆ. ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಈ ಜಾತಕಗಳು ಏನಾದವ ಒಬ್ರಿಗೊಬ್ರು ಲಿಂಕ್ ಇದ್ದೇ ಇರುತ್ತೆ. ಹೌದು, ಅವ್ರು ಊಟ ಮಾಡಿದ್ ನೀವು ಊಟ ಮಾಡ್ಬೇಕಾ, ಅವ್ರು ಅನುಭವಿಸೋದು ನೀವು ಅನುಭವಿಸ್ಬೇಕು. ಲೈಕ್ ದ್ಯಾಟ್. ಹೇಳೋದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಹೌದಾ? ನೋಡಿ, ಗ್ರಹಣ ದೋಷ ಜಡತ್ವ ದೋಷ ಒಳ್ಳೇದಲ್ಲ. ಯಜಮಾನರಿಗೆ ತೊಂದರೆ ಆಗುತ್ತೆ, ದಾಂಪತ್ಯದಲ್ಲಿ ಬರುಕು ಬರುತ್ತೆ, ದಾಂಪತ್ಯ ಹಾಳಾಗ್ಬೋದು. ಬಹಳ ಹುಷಾರಾಗಿ ನೀವು ಎರಡೂ ಕೇತು ಮತ್ತು ರಾಹು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರಿ ಅಂದ್ರೆ ಕುಜ ಶಾಂತಿನೂ ಆಗಿಬಿಡುತ್ತೆ, ಚಿಂತೆ ಇಲ್ಲ. ಹೌದು ನೋಡಿ, ಬುಧ ಆದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ರೀ. ಹೌದು ನೋಡಿ, ಸಿದ್ದರಾಮಯ್ಯ ಬುಧ ಆದಿತ್ಯ ರಾಜಯೋಗ, ಯಡಿಯೂರಪ್ಪಾಜಿ ಬುಧ ಆದಿತ್ಯ ರಾಜಯೋಗ, ಸಿಟಿ ರವಿಯವರು ಬುಧ ಆದಿತ್ಯ ರಾಜಯೋಗ, ಶೋಭಾ ಕರಂದ್ಲಾಜೆ ಬುಧ ಆದಿತ್ಯ ರಾಜಯೋಗ. ಎನ್ ಟಿ ರಾಮರಾವ್ ಬುಧ ಆದಿತ್ಯ ರಾಜಯೋಗ, ಸಿನಿಮಾದಲ್ಲಿ ಇದ್ರು ಇದಕ್ಕೆ ಬಂದ್ರು. ಚಂದ್ರಬಾಬು ನಾಯ್ಡು ಬುಧ ಆದಿತ್ಯ ರಾಜಯೋಗ, ಯೋಗಿ ಆದಿತ್ಯನಾಥ್ ಬುಧ ಆದಿತ್ಯ ರಾಜಯೋಗ. ಹಾ ದೊಡ್ಡ ರಾಜಯೋಗ ರೀ ಬುಧ ಆದಿತ್ಯ ರಾಜಯೋಗ. ಹೌದಾ? ಸುಸ್ಮಿತಾ ಸೇನ್ ಬುಧ ಆದಿತ್ಯ ರಾಜಯೋಗ, ಐಶ್ವರ್ಯ ರಾಯ್ ಬುಧ ಆದಿತ್ಯ ರಾಜಯೋಗ, ಅಭಿಷೇಕ್ ಬಚ್ಚನ್ ಬುಧ ಆದಿತ್ಯ ರಾಜಯೋಗ, ಟಿ.ವಿ.ಎಸ್. ಸುಂದರಂ ಬುಧ ಆದಿತ್ಯ ರಾಜಯೋಗ, ಆದಿತ್ಯ ಬಿರ್ಲಾ ಬುಧ ಆದಿತ್ಯ ರಾಜಯೋಗ, ಅಬ್ದುಲ್ ಕಲಾಂ ಬುಧ ಆದಿತ್ಯ ರಾಜಯೋಗ, ಅಕ್ಷಯ್ ಕುಮಾರ್ ಬುಧ ಆದಿತ್ಯ ರಾಜಯೋಗ, ಕಾರ್ತಿಕೇಯನ್ ಬುಧ ಆದಿತ್ಯ ರಾಜಯೋಗ. ಗುರುಗಳೇ ಹೇಳ್ತೀನಿ, ದೊಡ್ಡ ರಾಜಯೋಗ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆಯನ್ನು ಉಪಯೋಗಿಸ್ಕೊ. 100% ನಾನು ನಿಮಗೆ ಬಹಳ ಒಳ್ಳೇದಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಗೊತ್ತವ್ರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ಹೆಸರು, ಕೀರ್ತಿ, ವ್ಯಕ್ತಿತ್ವ ಹಾಗೂ ಸ್ಥಾನಮಾನಗಳು ಸಿಗ್ತವೆ ಅಂತ ಶಾಸ್ತ್ರದಲ್ಲಿ ಬಹಳ ಚಂದ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹೌದು, ಬುಧ ಆದಿತ್ಯ ರಾಜಯೋಗ ರಾಜನ ಆಸ್ಥಾನದಲ್ಲಿ ಸ್ಥಾನವನ್ನು ಕೊಡಿಸುತ್ತೆ ಅಂತ ಹೇಳ್ತಾನೆ ಕಾಳಿದಾಸ. ಇವತ್ತು ನಾನು ಇಲ್ಲಿ ಈ ರಾಜನ ಆಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಬುಧ ಆದಿತ್ಯ ರಾಜಯೋಗ ಅಂತ ಬರೀತಾನೆ ಅವನು. ಬಹಳ ದೊಡ್ಡ ರಾಜಯೋಗ. ಅದನ್ನ ಆಕ್ಟಿವ್ ಮಾಡ್ಕೊಳ್ಳಿ, ಇಡೀ ಫ್ಯಾಮಿಲಿ ಒಳ್ಳೇದಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗ್ತೀರಾ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಯಾರ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಹಾಗೂ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆಸ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಯಶಸ್ವಿ ಆಗ್ತಾರೆ, ಒಳ್ಳೆ ಹೆಸರು ಮಾಡ್ತಾರೆ, ಒಳ್ಳೆ ದುಡ್ಡು ಮಾಡ್ತಾರೆ, ಒಳ್ಳೆ ಸ್ಥಾನವನ್ನು ಗಳಿಸ್ತಾರೆ ಅಂತ ಕಾಳಿದಾಸರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನೋಡಿ, ನಾನು ಸಾಡೆ ಸಾತಿ ಇದೆ ಅಂತ ಹೇಳ್ತಾರೆ, ನಾನು ನಂಬಲ್ಲ. ಫಸ್ಟ್ ಆಫ್ ಆಲ್, ಆ ಶನಿ ಗ್ರಹವನ್ನ ನಾನು ಕೆಟ್ಟವನು ಅಂತ ಭಾವಿಸೋದೇ ಇಲ್ಲ. ನೋಡಿ, ಟೋಟಲ್ 9 ಗ್ರಹಗಳಲ್ಲಿ ಯಾವುದೂ ಕೆಟ್ಟದ್ದಿಲ್ಲ. ನಮ್ಮ ಜಾತಕದಲ್ಲಿ ಯಾವ್ದು ಕೆಟ್ಟದಿದೆ ಅದು ಎಲ್ಲರಿಗೂ ಸಾಡೆ ಸಾತಿ ಅಂದ್ರೆ ಇವತ್ತು ನಾನು ಯಾವ ಗ್ರಂಥದಲ್ಲೂ ಬಂದಿಲ್ಲ ಸಾಡೆ ಸಾತಿ ಬಗ್ಗೆ. ಇವತ್ತು ಯಾರೋ ಹೇಳ್ತಾ ಇದ್ರು, ಸರ್ ಸಾಡೆ ಸಾತಿ, ಏನ್ ಸಾಡೆ ಸಾತಿ ಅಂತ ಇಲ್ಲೇ ಇಲ್ಲ. ಯಾರೋ ಒಬ್ಬ ಹಿಂದಿಯವನು ಏನೋ ಬರ್ಕೊಂಡ, ಹಂಗಂತಲ್ಲ. ಫಾಲೋ ಮಾಡೋದಿದ್ರೆ ಮೇಜಾರ ಬೆಟ್ಟರು ಫಾಲೋ ಮಾಡಿ, ಫಾಲೋ ಮಾಡೋಂಗಿದ್ರೆ ವಾಲ್ಮೀಕಿ ಅವ್ರನ್ನ ಫಾಲೋ ಮಾಡಿ, ಫಾಲೋ ಮಾಡೋಂಗಿದ್ರೆ ಕಾಳಿದಾಸರನ್ನ ಮಾಡಿ, ನೀವು ಫಾಲೋ ಮಾಡೋಂಗಿದ್ರೆ ಮಹರ್ಷಿ ಪರಾಶರ ಅವ್ರನ್ನ ಮಾಡಿ. ಆ ಪೂರ್ವಜರು ಬರೆದಂತಹ ಗ್ರಂಥಗಳಲ್ಲಿ ಸಾಡೆ ಸಾತಿ ಅನ್ನೋದಿಲ್ಲ. ಯೋಗಗಳ ಬಗ್ಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾನೆ. ನೋಡಿ, ರಾಹು ಕೇತು ಇವರು ಯಾವತ್ತಿದ್ರು ಮಾನವ ಜಾತಿಗೆ ಸೇರಿದವರಲ್ಲ, ರಾಕ್ಷಸ ಜಾತಿಗೆ ಸೇರಿದವರು. ಇವರು ಮಾಡಕ್ ಬಂದಿರೋದು ಕೆಟ್ಟದ್ದನ್ನ ಬಿಟ್ರೆ ಬೇರೆ ಏನಿಲ್ಲ. ಅವ್ರು ಈ ರೀತಿ ಆದ್ರೂ ಕಾಡ್ತಾರೆ, ಇನ್ನೊಂದು ರೀತಿಲಿ ಆದ್ರೂ ಕಾಡ್ತಾರೆ. ನೀವು ತಿಳ್ಕೊಳ್ಳಿ ಯಾವ ರೀತಿ ಕಾಡ್ತಾ ಇದ್ದಾರೆ ಅಂತ. 10ನೇ ಮನೆ ಕುಜ ಒಳ್ಳೇದಲ್ಲ. ಯಾವುದೇ ಬಿಸ್ನೆಸ್ ಕೈ ಹಾಕ್ಬೇಡಿ ಸುಮ್ಮನೆ. ಯಾಕಂದ್ರೆ ಇಲ್ಲಿ ಕೇತು ಇದಾನೆ, ಇಲ್ಲಿ ರಾಹು ಇದಾನೆ, 10ನೇ ಮನೆಯಲ್ಲಿ ಇವನಿದ್ದಾನೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹೌದು, ಶನಿ ನೋಡಿ ಸೀದಾ ನಿಮ್ಗೆ 7ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಗೆ 11ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಗೆ 2ನೇ ಭಾವ ನೋಡ್ತಾನೆ. 100% ಇವನೇ ಇವನ್ ಕಂಟ್ರೋಲ್ ಮಾಡಿರೋದು. ಹೌದು, ಇಲ್ಲ ಅಂದ್ರೆ ಹೆಸರು ಕೆಡ್ಸ್ಕೊಂಡ್ಬಿಡ್ತಿದ್ರಿ ನೀವು ಇಷ್ಟೊತ್ತಿಗೆ. ಸತ್ಯ ಇದು. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಪಚ್ಚೆ ಹಾಕೊಳ್ಳಿ ಸಾಕು. ಹೌದು, ನವಮಾಸದಲ್ಲಿ ಏನಾದರೂ ಶನಿ ಕೆಟ್ಟಿದ್ರೆ 100% ನೀವು
ನೀರು ಹಾಕಬೇಕಾಗತ್ತೆ. ನೋಡಿ ನೋಡಿ, ಗುರು ಚಾಂಡಾಲ ದೋಷ ಆಗಿದೆ, ಕೇತು ನೀಚ, ಶುಕ್ರ ನೀಚ ಭಂಗ ರಾಜಯೋಗ 9ನೇ ಮನೆಯಲ್ಲಿ. ನೋ ಪ್ರಾಬ್ಲಮ್, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಕಾರಣ ಏನಂದ್ರೆ ಇಲ್ಲಿ ನೀಚ ಭಂಗ ರಾಜಯೋಗ ಆಗಿದೆ, ದೊಡ್ಡ ರಾಜಯೋಗ, ಗಜಕೇಸರಿ ಯೋಗದಷ್ಟೇ ಶ್ರೇಷ್ಠ ರಾಜಯೋಗ. ಆದರೆ ನಾನು ಹೇಳೋದು ಅನ್ಕೊಳ್ಳಿ, ದಯವಿಟ್ಟು ನಾಗ ಪ್ರತಿಷ್ಠಾಪನೆಯನ್ನ ನೀವು ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ, ರಾಹು ನೀಚ 5ನೇ ಮನೆ, ಮಕ್ಕಳು ಸ್ವಲ್ಪ 5ನೇ ಮನೆ ಕುಜ 7ರಲ್ಲಿ ಕೇತುಯುತಿಯಾಗಿದ್ದಾನೆ, ನೀಚ ಕೇತುಯುತಿ. ಮಕ್ಕಳು ಸ್ವಲ್ಪ ಲೇಟ್ ಆಗಿ ಆದರೂ ಆಗ್ಬೋದು, ಇಲ್ಲ ಮಕ್ಕಳಿಂದ ತೊಂದರೆ ಅನುಭವಿಸ್ಬೋದು ನಾವು. ಹೌದು, ನೋ ಪ್ರಾಬ್ಲಮ್, ಕೆಲಸದ ಬಗ್ಗೆ ಏನು ಚಿಂತೆ ಇಲ್ಲ. ಬಟ್ ಬೆಟರ್ ನೀವು ಯಜಮಾನ್ರ ಕಡೆಯಿಂದನೇ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಯಾವುದನ್ನು ಜವಾಬ್ದಾರಿ ತಗೋಬೇಡಿ, ಯಾಕಂದ್ರೆ ಒಳ್ಳೇದಿಲ್ಲ ಜಾತಕ. ಅಂದ್ರೆ ಸ್ವಲ್ಪ ಈ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ. ಹೌದು, ಸದ್ಯ ರಾಹು ದಶೆ ನಡೀತಾ ಇದೆ, ಸ್ವಲ್ಪ ಸಿಟ್ಟು ಬಹಳ ನಿಮಗೆ. ಆಮೇಲೆ ಗುರುದಶೆ ಶುರು ಆಗುತ್ತೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಫಸ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಕರೆಕ್ಟಾ? ಆಮೇಲೆ ಕುಜ ಹಾಗೂ ಗುರು ಶಾಂತಿ ಮಾಡ್ಕೊಳ್ಳಿ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆಯನ್ನು ದಯವಿಟ್ಟು ತಗೊಳ್ಳಿ. ಹೌದು, ಇಲ್ಲ ಅಂದ್ರೆ ಬಹಳ ಕಷ್ಟಕ್ಕೆ ಬೀಳ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.